ಸಿಹಿ ಬಂದ್ಲಾ? ಶ್ಯಾಮ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ. ಶ್ಯಾಮ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅನ್ಸುತ್ತೆ. ಸೀತಮ್ಮ, ಸಿಹಿ ಒಂದೇ ನಿಮಿಷ ಲಾಕ್ ಓಪನ್ ಮಾಡಿ ನನ್ನ ಮಗಳನ್ನ ಒಂದ್ಸಲ ನೋಡ್ಬೇಕು ಪ್ಲೀಸ್ ಸರ್, ಪ್ಲೀಸ್. ಹಾಗೆಲ್ಲ ತೆಗಿಯಕ್ಕಾಗಲ್ಲಮ್ಮ, ಅಲ್ಲಿಂದಾನೆ ಮಾತಾಡಿ. ನೀನು ಸೇಫ್ ಆಗಿದ್ಯಾ ತಾನೆ? ಸೀತಮ್ಮ, ಸೀತಮ್ಮ, ನಿನ್ ಹಣೆಗೆ ಯಾರು ಗಾಯ ಮಾಡಿದ್ದು? ಪೊಲೀಸ್ ಆಂಟಿ ಹೊಡೆದ್ರ? ಹಾಗೇನೂ ಇಲ್ಲ ಪುಟ್ಟ. ಸೀತಮ್ಮ, ಐ ಮಿಸ್ ಯು ಸೀತಮ್ಮ. ಐ ಮಿಸ್ ಯು ಟು ಬಂಗಾರ. ನಿನ್ನ ಯಾಕೆ ಜೈಲಿಗೆ ಹಾಕಿದ್ದಾರೆ? ನೀನೇನು ತಪ್ಪು ಮಾಡಲಿಲ್ಲ. ಸೀತಮ್ಮ, ನಿನ್ನೆ ರಾತ್ರಿ ನಾನು ಶ್ಯಾಮ್ ಅಂಕಲ್ ಮನೆಯಿಂದ ನಿನ್ನ ಮತ್ತೆ ಅಪ್ಪು ನೋಡೋಕೆ ಓಡ್ ಬಂದ್ಬಿಟ್ಟೆ. ಅದಕ್ಕೆ ನಿನ್ನ ಜೈಲಿಗೆ ಹಾಕಿದಾರ. ಸಾರಿ ಸೀತಮ್ಮ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ನಾನು ಬೇಗ ಆಚೆ ಬಂದ್ಬಿಡ್ತೀನಿ. ನೋಡು, ನೀನ್ ಗುಡ್ ಗರ್ಲ್ ಅಲ್ವಾ? ಊಟ ತಿಂಡಿ ಎಲ್ಲ ಟೈಮ್ ಮಾಡಬೇಕು. ನನ್ನ ಬಗ್ಗೆ ಯೋಚನೆ ಮಾಡಿ ಆಳ್ಬಾರ್ದು ನೀನು. ಏನಾದ್ರೂ ಭಯ ಆದ್ರೆ ರಾಮ 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 ಅಂತ ಹೇಳ್ಕೊ, ಆಯ್ತಾ? ನಾನು ಎಲ್ಲಿಗೂ ಹೋಗಲ್ಲ ಸೀತಮ್ಮ, ನಾನು ನಿನ್ ಜೊತೆನೇ ಇಲ್ಲೇ ಇರ್ತೀನಿ. ಅಂಕಲ್, ನನ್ನನ್ನು ಒಳಗಡೆ ಹಾಕಿ. ನಾನೇ ತಪ್ಪು ಮಾಡಿರೋದು. ಅಂಕಲ್ ಮನೆಯಿಂದ ನಾನೇ ನಮ್ಮ ಮನೆಗೆ ಬಂದಿರೋದು. ನಾನು ಇದ್ರ ಒಳಗಡೆ ಇರ್ಬೇಕಲ್ವಾ? ಪ್ಲೀಸ್ ಅಂಕಲ್, ನನ್ನ ಸೀತಮ್ಮನ ಬಿಟ್ಬಿಡಿ. ಏಯ್ ಸಿಹಿ, ಬಿಡ್ತು ಅನ್ನೋ ಆ ಥರ ಎಲ್ಲ ಮಾತಾಡ್ಬೇಡ ಕಣೆ. ಪುಟ, ನೀನಾಗ್ಲಿ ಸೀತಮ್ಮ ಆಗ್ಲಿ ಜೈಲಲ್ಲಿ ಇರೋದಕ್ಕೆ ಯಾವ ತಪ್ಪು ಮಾಡಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಲಾಯರ್ ಅಂಕಲ್ ಬಂದ್ಬಿಡ್ತಾರೆ. ಆಗ ಸೀತಮ್ಮನೂ ಆಚೆ ಬರ್ತಾರೆ. ಅಳ್ಬಾರ್ದು, ಓಕೆ? ಎಲ್ಲ ಸರಿ ಮಾಡ್ತೀನಿ. ನಂಗಳು ಬರುತ್ತೆ ಅಪ್ಪ. ಸೀತಮ್ಮನ ಹಿಂಗ್ ನೋಡಕ್ ಆಗಲ್ಲ ನನ್ಗೆ. ಸೀತಮ್ಮ ಹೇಳ್ತಾಳೆ, ನಾವು ತಪ್ಪು ಮಾಡಿದ್ರೆ ನಮ್ಗೆ ಪನಿಷ್ಮೆಂಟ್ ಕೊಡೋಕೆ ಜೈಲಲ್ಲಿ ಇಡ್ತಾರೆ ಅಂತ. ಆದ್ರೆ ಸೀತಮ್ಮ ತಪ್ಪೇ ಮಾಡಿಲ್ಲ. ಆದ್ರೂ ಸೀತಮ್ಮನ ಜೈಲಲ್ಲಿ ಇಟ್ಟಿದ್ದಾರೆ. ಯಾಕಪ್ಪ? ನನ್ನ ಕಾಲ್ ಕಟ್ ಮಾಡ್ತಿದ್ದಾನೆ ಚಾಂದಿನಿ. ನೀನ್ ಬಿಡ್ಬೇಡ, ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರು. ದೇಶ ಬಿಟ್ಟು ಹೋಗೋಣ ಅನ್ಕೊಳ್ಳೋ ಅಷ್ಟರಲ್ಲಿ ಏನೇನೋ ಎಡ್ವಟ್ ಆಗ್ತಿದ್ಯಲ್ಲ. ಜೊತೆಗ ಸಿಹಿನೂ ಕರ್ಕೊಂಡು ಹೋಗಿದ್ದಾನೆ. ಸೀತಾ ಮತ್ತೆ ರಾಮ್ ಅವಳನ್ನ ವಾಪಸ್ ಕಳಿಸ್ತಾರ ಹೇಳು? ಶಾಲು, ಸಿಹಿ ಜೀಜುಗ್ ಮಾತ್ರ ಮಗಳಲ್ಲ, ನಿನ್ಗೂ ಮಗಳು. ಅವಳ ಜೊತೆ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅನ್ನೋ ಡಿಸಿಷನ್ಸ್ನ ನೀನು ತಗೋಬಹುದು. ನೀನ್ ಕೆನಡಾ ಹೋಗೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊ, ಏನೂ ಆಗಲ್ಲ. ಅಂಡ್ ಇವಾಗ ಜೀಜು ಕಾಲ್ ರಿಸೀವ್ ಮಾಡಿ ಮಾತಾಡೋವರೆಗೂ ಬಿಡ್ಬೇಡ, ಟ್ರೈ ಮಾಡ್ತಾನೆ ಇರು. ಏನ್ ಶ್ಯಾಮ್, ನೀನು ಸ್ವಲ್ಪನೂ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಲ್ಲ? ಅಶೋಕ್ ಬಂದೇನೋ ಹೇಳ್ದ ಅಂದಿದ ತಕ್ಷಣ ಏನಕ್ಕೆ ಸಿಹಿನ್ ಕರ್ಕೊಂಡು ಹೋದೆ? ಅದು ನನಗೊಂದು ಮಾತು ಹೇಳಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಹೀಗೆಲ್ಲ ಮಾಡ್ಬೋದಾ ನೀನು? ಸಾಕ್ ಬಾಯ್ ಮುಚ್ಚು ಶಾಲಿನಿ. ನೀನು ನಿನ್ ತಂಗಿ ಸೇರ್ಕೊಂಡು ಏನೇನು ಪ್ಲಾನ್ ಮಾಡಿ ನಂಗೊಂದು ಮಾತು ಹೇಳಿದೆ ಇಷ್ಟೆಲ್ಲ ಅವಂತರ ಮಾಡಿದಿರಲ್ಲ. ಏನ್ ಹುಡುಗಾಟ ಅನ್ಕೊಂಡಿದ್ದೀರಾ? ರಾಮ್ ಮನ್ಸ್ ಮಾಡಿದ್ರೆ ಎಷ್ಟೊತ್ತು ಬೇಕು ಪೂರ್ತಿ ಕೇಸ್ ನಂಬಿರೋದು ತಿರ್ಗಕ್ಕೆ? ನನ್ಗೆ ಕತೆ ಎಲ್ಲ ಹೇಳ್ಬೇಡ ಶ್ಯಾಮ್ ನೀನು. ನಮ್ ಮಗಳು ನಮ್ಮ ಮನೆಗೆ ವಾಪಸ್ ಬರ್ಬೇಕು ಅಷ್ಟೇ. ಅವಳ ಸೀತಾ ಹತ್ರ ಹೋಗೋ ಹಾಗಿಲ್ಲ. ಏಯ್, ನೀನು ಸರಿಯಾಗಿ ಒಂದು ಮಾತು ಹೇಳು.
ನಿಂಗೆ ನಿಜಕ್ಕೂ ನಮ್ಮ ಮಗಳ ಮೇಲೆ ಪ್ರೀತಿ ಇದೆಯಾ ಅಥವಾ ಸೀತೆಗೆ ತೊಂದರೆ ಕೊಡಬೇಕು ಅನ್ನೋದೇ ಉದ್ದೇಶನ? ಶ್ಯಾಮ್, ಏನೇನೋ ಮಾತಾಡ್ತಿದ್ಯಾ ನೀನು? ಮೊದಲು ಉತ್ತರ ಕೊಡು. ನಾನೇ ಉತ್ತರ ಕೊಡ್ತೀನಿ. ಎಲ್ಲೋ ಒಂದ್ ಕಡೆ ನಿನಗೆ ಸಿಹಿ ಮನ್ಸು ಗೆಲ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸೀತಾ ಮೇಲೆ ಜಿದ್ದೆ ಹೆಚ್ಚಾಗಿದೆ. ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ ನೀನು? ಯಾಕೆ ಶಾಲು ನಾವು ನಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಕು? ಯಾಕೆ ಇವೆಲ್ಲ ಮಾಡಬೇಕು ನಾವು? ನಮ್ಮ ಮಗಳು ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಂಡ್ರೆ ಸಾಕಲ್ವಾ? ನಂಗ್ ನಿನ್ ಉದ್ದೇಶ ಬೇಡ ಶ್ಯಾಮ್. ಮೊದ್ಲು ಸಿಹಿನ್ ಇಲ್ಲಿ ಕರ್ಕೊಂಬಾ. ನೀನ್ ಹೇಳಿದ ತಕ್ಷಣ ಎಲ್ಲ ಬರಕ್ಕಾಗಲ್ಲ. ಫೋನ್ ಇಡು. ಶ್ಯಾಮ್, ಇನ್ನು ಅರ್ಧ ಗಂಟೆಯಲ್ಲಿ ನೀನು ಸಿಹಿ ಇಲ್ಲಿಲ್ಲ ಅಂದ್ರೆ ನೀನ್ ನಿನ್ ಹೆಂಡತಿನ ಪರ್ಮನೆಂಟ್ ಆಗಿ ಕಳ್ಕೊಳ್ಬೇಕಾಗುತ್ತೆ. ನೋಡು ಏನ್ ಮಾಡ್ತೀಯ ಅಂತ. ನಾನು ಮತ್ತೆ ಕಾಲ್ ಮಾಡಲ್ಲ. ಸರಿಯಾಗಿ ಮಾಡಿದೆ ಶಾಲು. ಇವಾಗ ಜೀಜು ಸಿಹಿನ ಕರ್ಕೊಂಡು ಬಂದೇ ಬರ್ತಾರೆ. ಅಂಕಲ್ ಪ್ಲೀಸ್ ನನ್ನ ಸೀತಮ್ಮನ ಬಿಟ್ಬಿಡಿ. ಸೀತಮ್ಮನ ಮಗಳು ನಾನು. ಸೀತಮ್ಮನ ಹೊಟ್ಟೆಲ್ಲ ಹುಟ್ಟಿದ್ದು. ಆದ್ರೆ ಶಾಲಿನಿ ಆಂಟಿ ಮತ್ತೆ ಡಾಕ್ಟರ್ ಅಂಕಲು ನಾನು ಅವ್ರ ಮಗಳು ಅಂತ ಯಾಕಂತಾರೆ ಅಂತ ನನ್ಗೆ ಗೊತ್ತಿಲ್ಲ. ಅಯ್ಯೋ ಸಾರ್ ಬಿಟ್ಬಿಡಿ ಸರ್. ಅಯ್ಯೋ ಸಾರ್ ಸರ್ ಪ್ಲೀಸ್ ಸರ್. ಅಯ್ಯೋ ಸರ್. ಅಯ್ಯೋ ಸರ್. ನನಗೆ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂಕಲ್. ಯಾವಾಗ ನಮ್ಮ ಮನೆಗೆ ಹೋಗ್ತೀನೋ ಅಂತ ಅನ್ಸುತ್ತೆ. ವಾರಕ್ಕೆ ಶನಿವಾರ ಮಾತ್ರ ನನ್ನ ಅಪ್ಪ ಅಮ್ಮನ ಜೊತೆ ಇರ್ಬೋದಂತೆ. ನನ್ನ ಬಾಗ್ಲು ಓಪನ್ ಇತ್ತ. ಅದಕ್ಕೆ ನಾನು ಸೀತಮ್ಮನ ನೋಡಕ್ ಹೋದೆ. ಅದಕ್ಕೆ ನನ್ನ ಸೀತಮ್ಮನ ಜೈಲಿಗೆ ಹಾಕಿದ್ರ ಅಂಕಲ್. ಪ್ಲೀಸ್ ಅಂಕಲ್ ನನ್ನ ಸೀತಮ್ಮನ ಬಿಟ್ಬಿಡಿ. ಪ್ಲೀಸ್ ಅಂಕಲ್. ದೊಡ್ಡ ಪೊಲೀಸ್ ಆಂಟಿ ಹೇಳಿ ಅವ್ರನ್ನ ಕೇಳಿದ್ರೆ ಅವ್ರು ನನ್ನ ಸೀತಮ್ಮನ ಬಿಟ್ಬಿಡ್ತಾರೆ ಅಲ್ವಾ? ನೀನು ಸ್ವಲ್ಪ ಹೊತ್ತಲ್ಲೇ ಸೀತಮ್ಮನ ಆಚೆ ಬಿಟ್ಬಿಡ್ತಾರೆ. ಓಕೆ, ಎಲ್ಲ ಆಳ್ಬಾರ್ದು ಬಂದ. ಸಿಹಿ, ನಿನ್ನ ಸೀತಮ್ಮ ರಿಲೀಸ್ ಆಗ್ತಾರೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಿನ್ನ ಸೀತಮ್ಮ ವಾಪಸ್ ಮನೆಗೆ ಬರೋ ಜವಾಬ್ದಾರಿ ನಂದು. ಆದರೆ ಈಗ ನನ್ನ ಜೊತೆ ಮನೆಗೆ ಬಾಪಟ ಪ್ಲೀಸ್. ಶ್ಯಾಮ್, ಫಸ್ಟ್ ಆಫ್ ಆಲ್ ಸೀತಾ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೆ ನೀವುಗಳು. ಈಗ ನೀನು ಅವ್ರನ್ನ ಆಚೆ ಕರ್ಸ್ಕೊಂತೀನಿ. ನಿನ್ನ ಕಡೆಯಿಂದ ನಂಗೆ ಯಾವ ಹೆಲ್ಪು ಬೇಡ ಶ್ಯಾಮ್. ಅವ್ರನ್ನ ಹೇಗೆ ಆಚೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಮ್ ರಾಮ್ ಪ್ಲೀಸ್ ಅರ್ಥ ಮಾಡ್ಕೊ. ಶ್ಯಾಮ್, ನಿನ್ನ ಹತ್ರ ಇಲ್ಲಿ ಜಗಳ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮು ಇಲ್ಲ, ಪೇಷನ್ಸು ಇಲ್ಲ. ಸೀನಾ ನಾನು ಕಾಪಾಡ್ಕೋತೀನಿ, ಸೀತಾನೂ ನಾನು ಕಾಪಾಡ್ಕೋತೀನಿ. ಒಂದು ವೇಳೆ ನಿಂಗೆ ಸೀತಾ ಅವ್ರ ಮೇಲೆ ಅಷ್ಟೊಂದು ಕಾಳಜಿ ಇರೋದೇ ಆದರೆ, ಸಿಹಿ ಮೇಲೆ ಅಷ್ಟೊಂದು ಪ್ರೀತಿ ಇರೋದೇ ಆದರೆ, ಈ ಕ್ಷಣನೇ ನಮ್ಮೆಲ್ಲರಿಂದ ದೂರ ಹೊರಟೋಗು ಶ್ಯಾಮ್. ರಾಮ್, ಇಂಥ ಸಮಯದಲ್ಲಿ ಸಿಹಿ ಇಂಥ ಜಾಗದಲ್ಲಿ ಇರೋದು ಚೆನ್ನಾಗಿರಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಳಿಸ್ಕೊಡು. ರಾಮ್, ನಾನು ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ. ಐ ಪ್ರಾಮಿಸ್, ಹೇಗಾದ್ರು ಮಾಡಿ ಸೀತಾನ ನಾನು ಬಿಡಿಸ್ತೀನಿ. ಬೇಕಾದ್ರೆ ವಾಪಸ್ ಮನೆಗೆ ಹೋಗಿ ಶಾಲಿನಿನ ಕರ್ಕೊಂಡ್ಬಂದು ಕಂಪ್ಲೇಂಟ್ ವಾಪಸ್ ತಗೋತೀನಿ ಕಣೋ. ಪ್ಲೀಸ್, ಆದ್ರೆ ನಾನು ಸಿಹಿ ಕರ್ಕೊಂಡು ಹೋಗ್ಲೇಬೇಕು. ಕಳಿಸ್ಕೊಡು. ಇಲ್ಲ ಅಂಕಲ್, ನಾನು ನಿಮ್ ಜೊತೆ ಬರಲ್ಲ. ಸಿಹಿ ಪುಟ ಪ್ಲೀಸ್, ಐ ಪ್ರಾಮಿಸ್. ಸೀತಮ್ಮನ್ನ ಆಚೆ ಕರ್ಕೊಂಬರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ಈಗ ದಯವಿಟ್ಟು ನನ್ನ ಜೊತೆ ಬಾ.
ಶ್ಯಾಮ್, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಮತ್ತೆ ಮತ್ತೆ ಆ ಪುಟ್ಟ ಮಗು ಮೇಲೆ ಪ್ರೆಷರ್ ಹಾಕ್ಬೇಡಿ ಪ್ಲೀಸ್. ಅಯ್ಯೋ ಸೀತಾ, ನಿಮಗೆ ಹೇಗೆ ನಾನು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೇನ್ರಿ ಗಲಾಟೆ? ಮಗು ಕರ್ಕೊಂಬ ಅಂದ್ರಲ್ಲ, ಕರ್ಕೊಂಬಂದಾಯ್ತು, ಮತ್ತೇನು ತಕರಾರು? ಈಗ ಮಗನ್ ಕರ್ಕೊಂಡು ಹೋಗ್ಬಿಡಿ. ಮೇಡಮ್ ಬೇರೆ ಇಲ್ಲ, ಈಗ ಈ ಟೈಮ್ನಲ್ಲಿ ಜಗಳ ಬೇಡ, ಕೋಪರೇಟ್ ಮಾಡಿ. ಅಂಕಲ್, ನಮ್ಮ ಅಪ್ಪನ್ನ ಜೈಲಿಗೆ ಹಾಕ್ಬೇಡಿ, ನಾನು ಅಂಕಲ್ ಜೊತೆ ಹೋಗ್ತೀನಿ. ಡೋಂಟ್ ವರಿ ಬಂಗಾರ, ಸೀತಮ್ಮನ ನಾನು ಸೇಫಾಗಿ ಆಚೆ ಕರ್ಕೊಂಡ್ಬರ್ತೀನಿ. ಕಾಯ್ತಾ ಇರ್ತೀನಿ ಅಪ್ಪ. ಶ್ಯಾಮ್, ನನ್ನ ಹೆಂಡತಿ ಮಗಳಿಗೆ ಇಷ್ಟೊಂದು ನೋವು ಕೊಟ್ಟರು ನಿಮ್ಗಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ಅಶೋಕ್, ಏನ್ ಮಾಡ್ತಾ ಇದ್ಯಾ? ಚಿಕ್ಕಿ, ಸೂರ್ಯ ಹತ್ರ ಮಾತಾಡ್ಬೇಕಿತ್ತು. ಮಾವಯ್ಯ ಮಲ್ಗಿದ್ದಾರೆ. ಅದೇ ಸೀತನ್ ಬೇಲ್ ವಿಷಯ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಚಿಕ್ಕಿ. ಪಾಪ ಮಾವಯ್ಯ ಸೀತಾ ಸ್ಟೇಷನ್ಗೆ ಹೋದಾಗಿಂದ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅವಳು ಬರೋ ತನಕ ಅವ್ರಿಗೆ ನೆಮ್ಮದಿನೇ ಇಲ್ಲ. ಚಿಕ್ಕಿ, ಸೀತಾ ಬರಬೇಕು ಅಂತಂದ್ರೆ ನಾನಿವಾಗ ಸೂರ್ಯನ ಎಬ್ಬಿಸ್ಲೇಬೇಕು. ನಮ್ಗಿವಾಗ ನಮ್ಗೆ ಯಾವ ಲಾಯರ್ಸು ಸಿಗ್ತಾ ಇಲ್ಲ. ಸೀತಾ ಮೇಲೆ ಆಗಿರೋದು ಫೌಲ್ ಕಂಪ್ಲೇಂಟ್ ಅಂತನಾದ್ರೂ ಆಗಿ ಸೀತಾ ಆಚೆ ಬರಲೇಬೇಕು. ಅದಕ್ಕೆ ನನಗೆ ಸೂರ್ಯ ಸಹಾಯ ಬೇಕೇ ಬೇಕು ಚಿಕ್ಕಿ. ಪ್ಲೀಸ್ ಮಾವಯ್ಯನ ಎಬ್ಸೋದ್ ಬೇಡ. ಏನಾದ್ರೂ ಇದ್ರೆ ಅಕ್ಕನ ಹತ್ರ ಮಾತಾಡು. ಸರಿ ಚಿಕ್ಕಿ, ಸೂರ್ಯ ನೋಡಿ ಹೇಗೆ ಮಲಗಿದ್ದಾನೆ. ಏನಾಗಿದೆ ಅವನಿಗೆ? ಈ ಮನೇಲಿ ಆಗ್ತಿರೋ ಅವಾಂತರಗಳಿಂದ ಈಸ್ ವೆರಿ ಡಿಸ್ಟರ್ಬ್. ಅವ್ರು ರೆಸ್ಟ್ ಮಾಡಲಿ ಅಶೋಕ್. ಆದರೆ ಈ ಮನೇಲಿ ಏನೇ ಡಿಸಿಷನ್ ತಗೊಳ್ಳೋದಾದ್ರೂ ಸೂರ್ಯ ಆದಮೇಲೆ ನೀವೇ ಅಲ್ವಾ ಚಿಕ್ಕಿ? ನಾನಾ? ಏನು ಹೇಳ್ತಿದ್ಯಾ? ಸೀತಾ ಈ ಮನೆ ಸೊಸೆ, ಅಲ್ಲಿ ಪೊಲೀಸ್ ಕಸ್ಟಡಿಲಿದ್ದಾಳೆ. ದೇಸಾಯಿ ಮನೆತನಕ್ಕಿರೋ ಇನ್ಫ್ಲುಯೆನ್ಸು ಪವರ್ಗೆ ಸೀತಾನ ಆಚೆ ಕರ್ಕೊಂಡ್ಬರೋದು ಏನು ದೊಡ್ಡ ವಿಷಯ ಅಲ್ಲ. ಆದರೂ ನಾವು ಈ ವಿಷಯದಲ್ಲಿ ಸೋಲ್ತಾ ಇದ್ದೀವಿ. ಯಾಕೆ ಹೀಗಾಗ್ತಿದೆ? ಯಾಕೆ ಹೀಗಾಗ್ತಿದೆ ಅಂತ ನೀನು ನನಗೆ ಹೇಳಬೇಕು ಅಶೋಕ್. ನೀನು ಈ ಮನೆಗೆ ಏನು ಅಂತ ನಾನು ಹೇಳಿ ನಿನಗೆ ಗೊತ್ತಾಗಬೇಕಾಗಿಲ್ಲ. ಆಫೀಸಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಎಂಥೆಂಥ ಡಿಸಿಷನ್ಗಳನ್ನ ಯಾರನ್ನೂ ಕೇಳದೆ ತೊಗೊಂಡಿದ್ಯಾ. ಅದು ಎಂಥೆಂಥ ಜವಾಬ್ದಾರಿಗಳನ್ನ ಹೇಗೆಲ್ಲ ನಿಭಾಯಿಸಿದ್ಯಾ ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೈಯಿಂದ ಆಗದೆ ಇರೋದು, ಮಾವಯ್ಯನ ಕೈಯಿಂದ ಆಗದೆ ಇರೋದು, ರಾಮನ ಕೈಯಿಂದ ಆಗದೆ ಇರೋದು ನನ್ನ ಕೈಯಲ್ಲಿ ಏನಾಗುತ್ತೆ ಅಶೋಕ್? ಓಕೆ, ಥ್ಯಾಂಕ್ ಯು ಫಾರ್ ದ ಕ್ಲಾರಿಟಿ. ಒಂದು ದಾರಿ ಮುಚ್ಚೋದಾಗಲೇ ಇನ್ನೊಂದು ದಾರಿ ತೆರೆಕೊಡಬೇಕು. ಸೀತಾ ನಂಬಿರೋ ಆ ರಾಮನೇ ಅವಳಿಗೊಂದು ದಾರಿ ತೋರಿಸ್ತಾನೆ. ಸೀತಾ ಇವತ್ತೇ ಮನೆಗೆ ಬರ್ತಾಳೆ ಚಿಕ್ಕಿ. ಸೂರ್ಯ ಎದ್ದೇಳುವಾಗ ಸೀತಾ ಒಂದು ಕಣ್ಣು ಮುಂದೆ ಇರ್ತಾಳೆ. ಕಣ್ಣ ಸಲಿಗೆ ಸೂಲಿಗೆ ಎಲ್ಲ ಸೂಲಿಗೆ. ಯು ರೈಟ್, ನೀನು ಹೇಳ್ತಿರೋದು ಸರಿ. ನಾವೀಗ ಕೆನಡಾಗೆ ಹೋಗೋದೇ ಸರಿ. ತಿಹಿ ಬೇಬಿ, ನಿನಗೆ ಗೊತ್ತಾ
ಕೆನಡಾ ಎಷ್ಟು ಸಖತ್ತಾಗಿದೆ ಅಂತ. ನಿನ್ನ ಅಪ್ಪ ಅಮ್ಮನ ಜೊತೆ ಫ್ಲೈಟಲ್ಲಿ ಹೋಗ್ತೀಯಾ, ನಿನ್ನ ಮೇಲಿಂದ ಅಲ್ಲೇ ಇರ್ತೀಯ, ನಿನ್ನ ಲೈಫೇ ಚೇಂಜ್ ಆಗುತ್ತೆ. ಇಲ್ಲ, ನನ್ನ ಸೀತಮ್ಮ ಮತ್ತೆ ಅಪ್ಪನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ, ಯಾವ ಕ್ಯಾನಡಾಗೂ ಬರಲ್ಲ. ನೋಡು, ನಾವ್ ಏನೇ ಮಾಡಿದ್ರು ಸಿಹಿ ಮೈಂಡಿಂದ ಸೀತಾ ಮತ್ತೆ ರಾಮ್ ಹೋಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಮತ್ತೆ ಮತ್ತೆ ಆಗ್ಬಾರ್ದು ಅಂತಾನೆ ನಾನು ಈ ಡಿಸಿಷನ್ ತಗೊಂಡಿದ್ದು. ಈ ಎಲ್ಲ ಕನ್ಫ್ಯೂಷನಿಂದ ದೂರ ಆಗಬೇಕು ಅಂದರೆ ನಾವು ಫಿಸಿಕಲಿ ಇಲ್ಲಿಂದ ದೂರ ಹೋಗೋದೇ ಸರಿ. ಫೈನಲಿ ನಾನು ಒಂದು ಮಾತಾದ್ರೂ ನೀನು ಕೇಳ್ತಾ ಇದೆಯಲ್ಲ ಶ್ಯಾಮ್, ಇದೇ ನನಗೆ ದೊಡ್ಡ ಸಮಾಧಾನ. ಎಲ್ಲಿ ನೀನು ಇದಕ್ಕೂ ಒಪ್ಪಲ್ವೋ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು. ನಮ್ಮ ಮಗಳಿಗೋಸ್ಕರ ನೀನು ಡಿಸಿಷನ್ ತೊಗೊಂಡಿದ್ಯಾ, ಅದು ಸರಿ ಇದೆ ಅಂದಮೇಲೆ ನಾನು ಒಪ್ಪದೇ ಇರ್ತೀನ ಶಾಲಿನಿ. ಅದ್ರ ಜೊತೆಗೆ ನಮ್ಮ ಮಗಳಿಗೋಸ್ಕರ ಇನ್ನೊಂದು ಮುಖ್ಯವಾದ ಕೆಲಸ ಮಾಡೋದು ಬಾಕಿ ಇದೆ. ಏನದು? ಸೀತಾ ಮೇಲೆ ನಾವು ಹಾಕಿರೋ ಕೇಸೆಲ್ಲ ವಾಪಸ್ ತಗೊಂಡು ಸೀತಾ ವಾಪಸ್ ಮನೆ ಬರೋ ಹಾಗೆ ಮಾಡಿ ನಾವು ಕೆನಡಾಗೆ ಹೊರಬೇಕು. ವಾಟ್? ಏನ್ ಹೇಳ್ತಿದ್ಯಾ ಶ್ಯಾಮ್? ಹೌದು, ಸೀತಾ ಅರೆಸ್ಟ್ ಆಗಿರೋದು ನಾನು ನೋಡಿ ಸಿಹಿ ತುಂಬಾನೇ ಕುಗ್ಗಿದ್ದಾಳೆ. ಎಷ್ಟೇ ಆದರೂ ಇಷ್ಟು ವರ್ಷ ಅವರೇ ತಾನೆ ಅವಳಿಗೆ ತಾಯಿ ಆಗಿದ್ದು. ಇಲ್ಲ, ನನ್ನ ಮಗಳು ಲೈಫ್ ಲಾಂಗ್ ಸೀತಾ ಅವರು ಜೈಲಲ್ಲಿರೋದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ನಾನಂತ ಅವಕಾಶ ಮಾಡಿಕೊಡಲ್ಲ. ಜೀಜು, ಸೀತಾ ಆಚೆ ಬಂದ್ರೆ ನಾವಿಷ್ಟೆಲ್ಲ ಮಾಡಿದ್ದಕ್ಕೆ ಏನು ಅರ್ಥ ಇರುತ್ತೆ? ಸಿಹಿ ಲೈಫಲ್ಲಿ ಸೀತಾರಾಮ್ ಇರಬಾರ್ದು ಅಂತ ನೀನು ಯಾವಾಗಲೂ ಬಯಸ್ತೀಯ ಅಲ್ವಾ ಶಾಲು? ಎಸ್, ಸೀತಾ ಅವರು ಸಿಹಿಗೆ ಗುಡ್ ಬೈ ಹೇಳಬೇಕು, ಆದರೆ ಸೆಲ್ ಒಳಗಿಂದ ಅಲ್ಲ. ನಾವೇ ಇವಳಿಗೆ ಅಪ್ಪ ಅಮ್ಮ ಅಂತ ಅವರೇ ಅರ್ಥ ಮಾಡಿಸಿ ನಮ್ಮ ಜೊತೆ ಕಳಿಸ್ಕೊಡ್ಬೇಕು. ಆಗಲೇ ಇವಳ ಫ್ಯೂಚರ್ ನಮ್ಮ ಜೊತೆಗೆ ಚೆನ್ನಾಗಿರೋದಕ್ಕೆ ಸಾಧ್ಯ. ಬಟ್ ಶ್ಯಾಮ್, ನಾವು ಕೆನಡಾಗೆ ಹೋಗೋದಂತೂ ಗ್ಯಾರಂಟಿ, ಇದರಲ್ಲಿ ಯಾವ ಡೌಟು ಇಲ್ಲ. ನೀನು ಚಿಂತೆ ಮಾಡಬೇಕು. ಆದರೆ ಅದಕ್ಕೂ ಮುಂಚೆ ಸೀತಾ ರಿಲೀಸ್ ಆಗಬೇಕು ಅಷ್ಟೇ. ಸಿಹಿ, ನಿಮ್ಮ ಸೀತಮ್ಮ ವಾಪಸ್ ಮನೆಗೆ ಬರ್ತಾರೆ. ಮಗ, ನಾನು ಟ್ರೈ ಮಾಡಿದೆ, ನೀನು ಟ್ರೈ ಮಾಡಿದೆ. ನಮ್ಮ ದುರದೃಷ್ಟಕ್ಕೆ ಒಬ್ಬ ಲಾಯರು ಸಿಗ್ತಾ ಇಲ್ವಲ್ಲೋ. ಇಷ್ಟೊಂದು ಹಣ, ಪವರ್, ಹೆಸರು ಇದ್ರೂ ಕೂಡ ನಮಗೊಬ್ಬ ಲಾಯರು ಸಿಗ್ತಾ ಇಲ್ಲ ಅಂತಂದ್ರೆ ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಕಣೋ. ಬೇರೆ ಯಾವ್ದಾದ್ರು ಲಾಯರ್ನ ಹಿಡಿದು ಕೆಲಸ ಮುಗಿಸೋಣ ಅಂದ್ರೆ ಈ ಹಾಳಾದ ಮೀಡಿಯಾದ ಭಯ ಕಣೋ. ಈಗ ನಾವು ಎಷ್ಟೇ ಪ್ರಯತ್ನ ಪಟ್ರು ಲಾಯರ್ ಮುಖಾಂತರ ಬೇಲ್ ಕೊಡ್ಸಕ್ಕಂತೂ ಆಗಲ್ಲ, ಅದು ಅರ್ಥ ಆಗೋಯ್ತು. ಬೇರೆ ಏನಾದರೂ ಪ್ರಯತ್ನ ಪಡಬೇಕು. ಬೇರೆ ದಾರಿ ಏನೋ ಇದೆ ಅಶೋಕ. ಸಂಜೆ ಆಗೋಯ್ತು ಕಣೋ, ಇನ್ ಲೇಟ್ ಆಗೋದ್ರೆ ಯಾವ ಬೇಲು ಸಿಗೋದಿಲ್ಲ. ರಾತ್ರಿ ಪೂರ್ತಿ ಸೀತಾ ಅವ್ರ ಸೆಲ್ಲಲ್ಲೇ ಇರ್ಬೇಕಾ? ಸೂರ್ಯಗೆ ಪರಿಚಯ ಇರೋ ಯಾವ್ದಾದ್ರು ಮಿನಿಸ್ಟರ್ ಹತ್ರ ಮಾತಾಡೋಣ ಅಂತಂದ್ರೆ ಸೂರ್ಯ ಇವಾಗ ಮಲಗಿದಾನೆ. ಸೂರ್ಯ ಹತ್ರ ಮಾತಾಡೋಕ್ಕಾಗಲ್ಲ. ಏನೋ ಮಾಡೋದು? ಮಗ, ಐಡಿಯಾ ಕಣೋ. ಏನೋ? ನೀನ್ ಮಿನಿಸ್ಟರ್ ಅಂತ ಹೇಳಿದ್ ಒಳ್ಳೇದಾಯ್ತು ನೋಡು. ಈ ಐಡಿಯಾ ಯಾಕೆ ನಂಗೆ ಫಸ್ಟೇ ಉಳಿಲಿಲ್ಲ? ಐ ಟಾಕ್ ಟು ವೀರು ಅಂಕಲ್. ಅವ್ರ ಹತ್ರ ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್. ಹೌದಲ್ವಾ? ಎಜುಕೇಶನ್ ಮಿನಿಸ್ಟರ್ ವೀರೇಂದ್ರ ಸರ್ದೇಸಾಯಿ. ಮಗ, ನಾನು ಈಗಲೇ ಮಾತಾಡ್ತೀನಿ, ಅವ್ರು ಗ್ಯಾರಂಟಿ ಹೆಲ್ಪ್ ಮಾಡ್ತೀನಿ. ಓಕೆ ಮಗ. ಓಕೆ ಕಣೋ, ಬಾಯ್ ಬಾಯ್. ಏನು ಹೇಳ್ತಿದ್ಯಾ ಶಾಲಿನಿ? ನಿಜ, ನಾವು ಸೀತಾ ಮೇಲೆ ಮಾಡಿರೋ ಕಂಪ್ಲೇಂಟ್ಸ್ನೆಲ್ಲ ವಾಪಸ್ ತಗೊಳ್ಬೇಕು ಅಂತ ಶ್ಯಾಮ್ ಹೇಳ್ತಾ ಇದ್ದಾನೆ. ಆಮೇಲೆ ಕೆನಡಾಗೆ ಹೊರಡೋದು ಅಂತ ಕೂತಿದ್ದಾನೆ.
ಹಲೋ. ಕೇಳಿಸ್ತಿದೆ. ಶ್ಯಾಮ್ ಹೇಳಿದಕ್ಕೆ ನೀನು ಒಪ್ಕೊಂಡ್ಯಾ? ಆ ಸೀತಾ ಜೈಲಲ್ಲೇ ಕೊಳಿಬೇಕನ್ನೋದು ನನ್ನ ಆಸೆ. ಕರೆಕ್ಟ್, ಸರಿಯಾಗಿ ಹೇಳಿದೆ. ನಿನ್ನ ಮಗಳನ್ನ ನಿನ್ನಿಂದ ಇಷ್ಟು ವರ್ಷ ದೂರ ಇಟ್ಟಿಲ್ಲಲ್ಲ, ಅವಳ ಮೇಲೆ ನಿನಗೆ ಇಷ್ಟ ಆದರೂ ಸಿಟ್ಟು ಇರಲೇಬೇಕು. ಆದರೆ ನಾನೀಗ ಶ್ಯಾಮ್ಗೆ ಅಗೇನ್ಸ್ಟಾಗಿ ಹೋಗೋಕ್ಕಾಗಲ್ಲ. ಯಾಕೆ? ಈಗ ಶ್ಯಾಮ್ ಹೇಳಿದ್ದಕ್ಕೆ ಒಪ್ಪದೆ ಹೋದರೆ ಅವ್ನು ಕ್ಯಾನಡಾಗೆ ಹೊರಡಲ್ಲ. ನನಗಂತೂ ಇಲ್ಲಿಂದ ಹೊರಟ್ರೆ ಸಾಕಾಗಿದೆ. ಒಂಚೂರು ನೆಮ್ಮದಿ ಅನ್ನೋದೇ ಇಲ್ಲ ಲೈಫಲ್ಲಿ. ಸ್ಟ್ರೆಸ್ಗೆ ವೇಟ್ ಗೇನ್ ಕೂಡ ಆಗಿದ್ದೀನಿ ಅನ್ನಿಸ್ತಿದೆ. ಅದಕ್ಕೆ ಕ್ಯಾನಡಾಗೆ ಹೋದರೆ ಇದು ಯಾವ ತಲೆನೋವು ಇಲ್ಲದೆ ಆರಾಮಾಗಿರ್ಬೋದು. ನಾನು ನನ್ನ ಗಂಡ, ನನ್ನ ಗಂಡನ ಮುದ್ದಿನ ಮಗಳು ಸಿಹಿ. ಆದರೆ ಸದ್ಯಕ್ಕೆ ನೀವು ಕೆನಡಾಗೆ ಹೋಗೋದಕ್ಕಾಗಲ್ವಲ್ಲ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಮತ್ತಿನ್ನೇನು, ನೀವು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರಿ ಅಂತಂದರೆ ಸೀತಾ ಲಾಕಪ್ಪಿಂದ ಹೊರಗೆ ಬರ್ತಾಳೆ. ಹೊರಗೆ ಬಂದಿದ್ದೆ ಅವಳು ನೇರವಾಗಿ ಬರೋದು ಸಿಹಿ ಹತ್ರ. ಹಾಗೆ ಬಂದ್ಲು ಅಂತಂದರೆ ಸಿಹಿನ ನೀವು ಕೆನಡಾಗೆ ಕರ್ಕೊಂಡು ಹೋಗೋದಕ್ಕೆ ಬಿಡ್ತಾಳಾ? ಈಗ ರಾಮನ್ ಇನ್ಫ್ಲೂಯೆನ್ಸ್ ಆಗಲಿ ಇಲ್ಲ ಮಾವಯ್ಯನ ಇನ್ಫ್ಲೂಯೆನ್ಸ್ ಆಗಲಿ ನಡೀತಾ ಇಲ್ಲ. ಸೊ ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ಳದೆ ಹೋದರೆ ಸೀತಾ ಲಾಕಪ್ಪಲ್ಲೇ ಇರ್ತಾಳೆ. ನೀನು ಆಗ ನಿನ್ನ ಗಂಡ ಮಗಳನ್ನ ಕರ್ಕೊಂಡು ಹಾಯಾಗಿ ಕೆನಡಾಗೆ ಹೋಗ್ಬೋದು. ಯೋಚನೆ ಮಾಡು. ಆದರೆ ಶ್ಯಾಮ್ ನನ್ನ ಮಾತು ಕೇಳಬೇಕಲ್ಲ. ಹೇಳೋ ರೀತಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ನಿನ್ನ ಗಂಡನಿಗೆ ಅವನ ಮಗಳು ಬೇಕಾ ಬೇಡವಾ ಅಂತ ಕೇಳು, ಆಗ ದಾರಿಗೆ ಬರ್ತಾನೆ. ಹಲೋ ಅಂಕಲ್, ನಾನು ಶ್ರೀರಾಮ್ ದೇಸಾಯಿ ಮಾತಾಡ್ತಾ ಇದ್ದೀನಿ. ಹಾಂ ಹೇಳು ರಾಮ್, ಅಪರೂಪಕ್ಕೆ ನಾನು ನೆನೆಸ್ಕೊಬಿಟ್ಟಿದ್ಯಾ? ಏನಿಲ್ಲ ಅಂಕಲ್, ಒಂದು ಹೆಲ್ಪ್ ಆಗಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದೀನಿ. ಅಂಕಲ್, ನಾನೀಗಿರೋ ಸಿಚುವೇಶನಲ್ಲಿ ಡೀಟೇಲ್ ಆಗಂತೂ ಏನೂ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಬಟ್ ತಪ್ಪೇ ಮಾಡ್ದಿರೋ ನನ್ನ ವೈಫ್ ಅರೆಸ್ಟ್ ಆಗಿದ್ದಾರೆ. ಬೇಲ್ ಕೊಡ್ಸಕ್ಕಂತ ಬರ್ತಿದ್ದ ಲಾಯರ್ಗೆ ಆಕ್ಸಿಡೆಂಟ್ ಆಗೋಯ್ತು. ಬೇರೆ ಯಾರು ಇವಾಗ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ಯಾರೂ ಸಿಗ್ತಾ ಇಲ್ಲ. ಅಂಕಲ್, ಓನ್ಲಿ ಯು ಕ್ಯಾನ್ ಹೆಲ್ಪ್ ಮೀ ಔಟ್. ದಯವಿಟ್ಟು ನನ್ನ ವೈಫ್ನ ಸ್ಟೇಷನಿಂದ ಬಿಡ್ಸೋಕ್ಕಾಗುತ್ತಾ ಅಂಕಲ್? ಅಂಕಲ್, ಈ ಕೆಲಸ ನಿಮ್ಮಿಂದ ಮಾಡೋದಕ್ಕೆ ಮಾತ್ರ ಸಾಧ್ಯ. ಸೀತಾಗೆ ಬೇಲ್ ಸಿಕ್ಕಿದ ತಕ್ಷಣ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಲ್. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇದೊಂದು ಹೆಲ್ಪ್ ಮಾಡೋದಕ್ಕಾಗತ್ತಾ ಪ್ಲೀಸ್? ರಾಮ್ ನೀನು ಎಷ್ಟೆಲ್ಲ ಕೇಳ್ಕೋಬೇಕಾಗಿಲ್ಲ ಕಣ. ಸೀತಾ ಯಾಕೆ ಅರೆಸ್ಟ್ ಆದ್ಲು ಅನ್ನೋ ಕಾರಣ ಕೂಡ ನಾನು ಕೇಳಲ್ಲ. ನೀನು ಹೆಲ್ಪ್ ಕೇಳ್ತಾ ಇದೆಯಾ ಅಂದಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವೇನು ಕೇಳದೇ ಇದ್ರು ನಾನೇ ನಿಮ್ಮನ್ನ ಮೀಟ್ ಆಗಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಲ್. ಸರಿ ಇನ್ನೊಂದಿನ ಮೀಟ್ ಮಾಡಿ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಈ ಋಣನ ಹೇಗೆ? ಚಚೆ, ಋಣದ ಮಾತೆಲ್ಲ ಯಾಕೋ ಆಡ್ತೀಯಾ? ನೀನು ಸೂರ್ಯಪ್ರಕಾಶ್ ಅವರು ನನಗೆ ಎಷ್ಟು ಬೇಕಾದವರು. ನಮಗೆ ಬೇಕಾದವ್ರ ಜೊತೆ ನಾವೇ ನಿಲ್ಬೇಕು ತಾನೆ. ಸೀತನ್ ರಿಲೀಸ್ ಮಾಡೋದಕ್ಕೆ ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ಸ್ ಅಂಕಲ್. ಬಾಯ್. ಇರಲಿ, ಓಕೆ, ಬಾಯ್. ಸಿಹಿ, ಇಲ್ಲಿ ಯಾಕೆ ಕೂತಿದ್ಯಾ? ಬಾಪಿಟ ಒಳಗೆ ಹೋಗೋಣ. ನಾನು ಬರಲ್ಲ. ಹಠ ಮಾಡಬೇಡ ಪುಟ್ಟ, ಬಾ ಒಳಗೆ ಹೋಗೋಣ. ನನ್ನ ಸೀತಾವನ್ನ ಜೈಲಿಂದ ಬಿಡಿಸ್ತೀನಿ ಅಂತ ಹೇಳಿದ್ರಿ ತಾನೆ, ಮತ್ತ್ಯಾಕಿನ್ನೂ ಬಿಡ್ತಿಲ್ಲ? ನನ್ನ ಸೀತಾವ ಜೈಲಿಂದ ಬರೋ ತನಕ ನಾನು ನಿಮ್ಮ ಮನೆಗೆ ಬರಲ್ಲ ಅಂಕಲ್. ಶ್ಯಾಮ್, ಇವ್ಳು ಹೇಳ್ತಾಳಂತ ನೀ ಸೀತಾನ್ ರಿಲೀಸ್ ಮಾಡ್ಸಿದ್ರೆ ಆಮೇಲೆ ನಾವು ಕೆನಡಾಗೆ ಹೋಗೋದಕ್ಕಾಗಲ್ಲ ಅಷ್ಟೇ. ನಮ್ಮ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ನೀನ್ ಹೇಳೋ ಹಾಗೆ ಸೀತಾ ಸಿಹಿಗೆ ನಾವೇ ಇವಳ ಅಪ್ಪ ಅಮ್ಮ ಅಂತ ಅರ್ಥ ಮಾಡ್ಸಲ್ಲ ಶ್ಯಾಮ್.
ಅದ್ರ ಬದಲು ಸಿಹಿನ್ ಹೇಗೆ ಅವಳ ಜೊತೆ ಇಟ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತಾಳಷ್ಟೇ. ಇದೆಲ್ಲ ಬೇಕಾ ನಮಗೆ? ಹೌದು ಜಿಜು, ನೀವೆಲ್ಲದಕ್ಕೂ ಕನ್ವಿನ್ಸ್ ಆಗ್ತಾ ಹೋದ್ರೆ ಆಮೇಲೆ ನಿಮ್ಮ ಕೈಲಿ ಉಳಿಯೋ ಚಿಪ್ಪೆ. ನೋಡಿ, ಇವಾಗ ಟೈಮ್ ವೇಸ್ಟ್ ಮಾಡದೆ ಮೊದಲು ಪಾಸ್ಪೋರ್ಟ್ ಆಫೀಸಿಗೆ ಹೊರಡಿ. ಇದೇ ರೈಟ್ ಟೈಮ್. ನೀವು ಸಿಹಿನ ಕರ್ಕೊಂಡು ಆರಾಮಾಗಿ ಕೆನಡಾಗೆ ಹೋಗ್ಬೋದು. ಇವಾಗ ಸೀತಾನ ಜೈಲಿಂದ ಬಿಡಿಸೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಪ್ಲೀಸ್. ಸಿಹಿ ಒಳಗೆ ಬಾಕಂದ. ಸುಮ್ನೆ ನಡಿ ಒಳಗೆ. ಒಳಗ್ ಬರ್ತಾ ಇಲ್ಲ, ರೂಮಲ್ಲಿ ಹಾಕಿ ಲಾಕ್ ಮಾಡ್ಲಾ? ಸಿಹಿ ಬರ್ತೀಯೋ ಇಲ್ವೋ? ಶಾಲೆ ಸಿಹಿ ಪುಟ್ಟ, ನೀನು ಅಲ್ಬೇಡ. ನಿನ್ನ ಹತ್ರ ನಂಗೆ ತುಂಬ ಬೇಜಾರಾಗುತ್ತೆ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಹೇಳಿ ತಗು, ಸ್ಮೈಲ್. ನನ್ ಸೀತಮ್ಮ ಜೈಲಿಗೆ ಹೋಗಿದ್ದಾಳೆ. ನಂಗೆ ತುಂಬಾ ಬೇಜಾರಾಗಿದೆ. ಆ ಸೀತಾ ಬಗ್ಗೆ ನೀನೇನ್ ಫೀಲ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವಳೇನ್ ನಿಮ್ಮಮ್ಮ ಅಲ್ಲ, ನಾನು ನಿಮ್ಮಮ್ಮ. ನನಗೇನಾದ್ರೂ ಆದ್ರೆ ಫೀಲ್ ಮಾಡ್ಕೋ ಸಾಕು. ನೀವು ನನ್ನ ಅಮ್ಮ ಅಲ್ಲ, ಸೀತಮ್ಮನೇ ನನ್ನಮ್ಮ. ಸಿಹಿ ಮುಚ್ಚು ಶಾಲಿನಿ. ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದಿನ ಪ್ರೀತಿಯಿಂದ ಮಾತಾಡಿದ್ಯಾ? ಬರೀ ಬೈಯೋದೇ ಆಯ್ತು. ನನ್ನ ಮಗಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಶ್ಯಾಮ್. ಏನ್ ಗೊತ್ತಿರೋದು? ಬರೀ ಮಗಳು ಅಂದ್ರೆ ಆಗಲ್ಲ. ಇವಳಿಗೆ ತಾಯಿಯಾಗಿ ನಡ್ಕೋ. ಸೀತಾ ನೋಡ್ಕೊ. ಅಮ್ಮ ಅಂದ್ರೆ ಹೇಗಿರ್ಬೇಕು ಅಂತ